ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದಂತಹ ವೇಳೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸಹೋದರನ ಪುತ್ರನ ಕಾರು ಅಪಘಾತಕ್ಕೆ ಈಡಾಗಿದೆ. ಎಫ್ಐಆರ್ ದಾಖಲಾಗುವ ಮುನ್ನವೇ ಆರೋಪಿಯನ್ನ ಬಿಟ್ಟು ಕಳುಹಿಸಲಾಗಿತ್ತು. ಆಮೇಲೆ ಶ್ರೀಪ್ರಸಾದ್ ಕಾಗೆ ವಿರುದ್ಧ ಈಗ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ಶುರು ಮಾಡಲಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಶಾಸಕ ರಾಜು ಕಾಗೆ ಸಹೋದರನ ಮಗನಿಂದ ಆಕ್ಸಿಡೆಂಟ್, ಬೈಕ್ಗೆ ಕಾರು ಡಿಕ್ಕಿಯಾಗಿ ಸವಾರ ಸಾವು, ಇಬ್ಬರಿಗೆ ಗಾಯ. ಕಿತ್ತೂರು ಠಾಣೆಯಲ್ಲಿ ಶ್ರೀಪ್ರಸಾದ್ ಕಾಗೆ ವಿರುದ್ಧ ಎಫ್ಐಆರ್. ಈ ಫೋಟೋದಲ್ಲಿರುವ ಯುವಕ 22 ವರ್ಷದ ಬಸವರಾಜ್. ಈತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪುಡಕಲಟ್ಟಿ ಗ್ರಾಮದ ನಿವಾಸಿ. ನಿನ್ನೆ ಬೆಳಗ್ಗೆ ಗೋಕಾಕ್ನಿಂದ ಕಿತ್ತೂರಿಗೆ ಕೆಲಸಕ್ಕೆ ಹೊರಟಿದ್ದ. ಈತನೊಂದಿಗೆ ಇಬ್ಬರು ಕೆಲಸಗಾರರು ಸೇರಿ 3 ಜನ ಒಂದೇ ಬೈಕ್ ಮೇಲೆ ಹೊರಟಿದ್ರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಹೊರ ವಲಯದ ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ಅಪಘಾತ ನಡೆದಿದೆ. ಬೈಕ್ಗೆ ಹಿಂಬದಿಯಿಂದ ಕಾರ್ ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಬಸವರಾಜ್ ಸಾವನ್ನಪ್ಪಿದ್ದಾನೆ. ಬೈಕ್ ಓಡಿಸುತ್ತಿದ್ದ ಸಣ್ಣ ವಿಠಲ್ ದುರದುಂಡಿ, ನಿಂಗಪ್ಪ ಹೆಬ್ಬಾಳ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಶಾಸಕ ರಾಜು ಕಾಗೆ ಅವರ ಅಣ್ಣನ ಮಗ ಆಕ್ಸಿಡೆಂಟ್ ಮಾಡಿದ್ದು ನಮಗೆ ನ್ಯಾಯ ಬೇಕು ಅಂತ ಮೃತನ ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ. ಅದು ಕಿತ್ತೂರು ಹತ್ತಕ್ಕೆ ಆಗಿತ್ತು ಅಂತ ಹೇಳ್ತಾರ. ನಾವು ಹುಡುಗನ ಕಡೆಯವ್ರ ಆಗಿತ್ತು, ಏನ್ ಡೆತ್ ಆಗ್ಯಾರಲ್ಲ ಬಸವರಾಜ್ ತಕಟ್ನಾಳ್ ಅಂತೇಳಿ ಆ ಕಡೆಯಿಂದ ಬಂದವ್ರ ನಾವು. ಸಾಹೇಬ್ರ ಕಿತ್ತೂರು ಹತ್ತಕ್ಕೆ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ಯಾರ. ಈಗ ಆಕ್ಸಿಡೆಂಟ್ ಆದದಂದ್ರ ಕಾಗೆ ಅವ್ರದ್ದು ಕಾರ್ ಹತ್ರಿ, ಅಲ್ಲಿಂದ ನಮ್ಮ ಕೆಲ್ಸಕ್ಕೆ ಬಂದವ್ರದ್ದು ಬೈಕ್ ಹತ್ರಿ. ನಮ್ಮ ಹುಡುಗ ಹಿಂದ್ ಕೂತಿದ್ದ ಅವ್ರು ಹೊಡ್ಸಾತಿದ್ರತ್ತ, ಇವ್ರು ಮುಂದಿನ ಹೊಂಟಿದ್ರು, ಅವ್ರು ಹಿಂದಿನ ಬಂದು ಹೊಡೆದಾರತ್ ಸರ್. ಇಷ್ಟು ಮಾಹಿತಿ ಸಿಕ್ಕೈತಿ. ನಾವು ಅಲ್ಲಿ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗಿಲ್ಲ, ಆಮೇಲೆ ಕಿತ್ತೂರು ಸ್ಟೇಷನ್ಗೆ ಹೋಗಿಲ್ಲ. ನಮಗೆ ಹಿಂಗೆ ಆಗೈತೆ ಅಂದ ತಕ್ಷಣ ನಾವು ಬಂದಿದ್ದು ಬೆಳಗಾವಿ ಇಲ್ಲಿ ಹಾಸ್ಪಿಟ್ಲ್ಗೆ. ಹುಡುಗ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ ಸರ್. ಅಲ್ಲಿ ಮಟ ಅವ್ರಿಗೆ ಹುಡುಗ ದುಡಿಯಾಕ ಆಧಾರ ಇದ್ದ. ಈಗ ಹುಡುಗನು ಇಲ್ಲ ಅಂದ್ಮ್ಯಾಗ ಅವ್ರದ್ದು ಇರುವಂತ ವಯಸ್ಸಾದಂತ ತಂದೆ ತಾಯಿ ಅದಾರ. ಮುಂದಿನಕ್ಕೆ ಏನೈತಿಲ್ಲ ಅದಕ್ಕೆಲ್ಲ ಸಜೆಷನ್ ಏನು ಸರ್ಕಾರ ಇದನ್ನ ಮಾಡ್ದೈತೆ ನೋಡ್ಬೇಕು. ಎಂದಿನಂತೆ ಕಿತ್ತೂರು ಹೊರವಲಯದಲ್ಲಿ ಲೇಔಟ್ ಕೆಲಸಕ್ಕೆಂದು 3 ಜನ ಹೊರಟಿದ್ರು. ಈ ವೇಳೆ ಅಪಘಾತವಾಗಿದ್ದು ಒಬ್ಬ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಾಯಗೊಂಡಿದ್ರು. ಇನ್ನು ಅಪಘಾತ ಮಾಡಿದ್ದು ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ಸಹೋದರನ ಪುತ್ರ ಶ್ರೀಪ್ರಸಾದ್ ಸಿದ್ದನಗೌಡ ಕಾಗೆ. ತಾನೇ ಕಾರು ಚಲಾಯಿಸಿಕೊಂಡು ಹೋಗ್ತಿದ್ದಾಗ ಬೈಕ್ಗೆ ಗುದ್ದಿ ಅಪಘಾತ ಮಾಡಿದ್ದ. ಸ್ಥಳಕ್ಕೆ ಬಂದ ಕಿತ್ತೂರು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿ ಬಳಿಕ ಶ್ರೀಪ್ರಸಾದ್ನನ್ನ ಠಾಣೆಗೆ ಕರೆಸಿಕೊಂಡು ಮಾಹಿತಿ ಪಡೆದು ಬಿಟ್ಟು ಕಳಿಸಿದ್ರು. ಆದರೆ ಮೃತನ ಸಂಬಂಧಿಕರ ಆಕ್ರೋಶ ಹೆಚ್ಚಾದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಆರೋಪಿ ಶ್ರೀಪ್ರಸಾದ್ ಕಾಗೆ ಮತ್ತು ಬೈಕ್ ಓಡಿಸುತ್ತಿದ್ದ ಸಣ್ಣ ವಿಠಲ್ ದುರದುಂಡಿ ಇಬ್ಬರ ಮೇಲೂ ಎಫ್ಐಆರ್ ದಾಖಲಾಗಿದೆ. ಇತ್ತ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ತಂದೆ ಗೋಳಾಟ ಮನಕಲುಕುವಂತಿತ್ತು. ಏನಾಗಿದ್ರಿ ಬಂದ 15 ದಿವಸ ಆತರ ನನ್ನ ಮಗ ಕಿತ್ತೂರು ಕೂಡ ಬಂದಿದ್ರಿ. ಬೆಳಿಗ್ಗೆ ಬೋಣ ಇರೋ ಮಗ ಸಾತ್ ಹೋದ್ರೆ ಆಕ್ಸಿಡೆಂಟ್ ಆಗಿತ್ತು ಅಂದಾರ. ನಂದು ಪರಿಸ್ಥಿತಿ ಕೆಟ್ಟದ್ರಿ. ಒಟ್ಟಾರೆ ಅಪಘಾತದಲ್ಲಿ ಯಾರದ್ದು ತಪ್ಪು ಅನ್ನೋದರ ಕುರಿತು ತನಿಖೆ ಶುರುವಾಗಿದೆ. ಅದೇನೇ ಇರಲಿ, ತುತ್ತಿನ ಚೀಲ ತುಂಬಿಸಿಕೊಳ್ಳಲು ದೂರದ ಊರಿಗೆ ಕೆಲಸಕ್ಕೆ ಹೊರಟಿದ್ದ ಯುವಕ ಮಸಣ ಸೇರಿದ್ದು ತಂದೆಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಇತ್ತ 3 ಜನ ಒಂದೇ ಬೈಕ್ನಲ್ಲಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡ್ತಿದ್ದು ಕೂಡ ಸಾವಿಗೆ ಕಾರಣ ಆಯ್ತಾ ಅನ್ನೋದನ್ನ ನೋಡಬೇಕಿದೆ. ಅದೇನೇ ಇರಲಿ, ಪೊಲೀಸರು ಒತ್ತಡಕ್ಕೆ ಮಣಿಯದೆ ಈ ಕೇಸ್ನಲ್ಲಿ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.